ತಾಳ್ಮೆಯಿಂದ ಕೇಳಿ. 67 ಸರ್ಕಾರಿ ನಂಬರ್ ಏನಪ್ಪಾ ಕೇಳಿ, ಸರ್ಕಾರಿ ನಂಬರ್. 10,000 ಜನಕ್ಕೆ ಸಹಾಯ ಆಗ್ಬೇಕಾದ್ರೆ 20 ಜನಕ್ಕೆ ತೊಂದರೆ ಆಗ್ಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆಸ್ ಎ ಡೆಪ್ಟಿ ಕಮಿಷನರ್ ಇಲಾಖೆಯವರು ಈಗ ಪ್ರಸ್ತಾವನೆ ಕೊಡ್ತೀವಿ ಅಂತ ಹೇಳಿ ನೆನ್ನೆ ಬಂದು ಡಿಸ್ಕಸ್ ಮಾಡ್ಕೊಂಡು ಹೋಗಿದ್ದಾರೆ. ಕೆಲವು ರೈತರು ವಾಲಂಟಿಯರ್ ಆಗಿ ಇಲ್ಲ ಆಗ್ಲಿ ಅಂತ ಹೇಳಿ ಸಂಬಂಧಪಟ್ಟ ಇವ್ರಿಗೆ ಈಗಾಗಲೇ ಜಮೀನನ್ನ ಕೊಟ್ಟಿರೋ ನಿದರ್ಶನಗಳು ಇದಾವೆ. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಹೋಬಳಿಯ ಗಂಟಲ ಮಲ್ಲಮ್ಮ ಕಣಿವೆ ಅಣೆಕಟ್ಟು ನಿರ್ಮಾಣ ಸ್ಥಳಕ್ಕೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಹಾಗೂ ಜಿಲ್ಲಾಧಿಕಾರಿ ಜಿ. ಪ್ರಭು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಜಿಲ್ಲಾಧಿಕಾರಿ ಜಿ. ಪ್ರಭು ಮಾತನಾಡಿ, ಗಂಟಲ ಮಲ್ಲಮ್ಮ ಡ್ಯಾಂ ನಿರ್ಮಾಣ ಮಾಡಲು ಕೆಲವು ರೈತರು ಸ್ವಯಂ ಪ್ರೇರಿತವಾಗಿ ಜಮೀನನ್ನು ನೀಡಿದ್ದಾರೆ. 10,000 ಜನರಿಗೆ ಅನುಕೂಲವಾಗುತ್ತೆ ಎಂದರೆ 20 ಜನರಿಗೆ ತೊಂದರೆಯಾಗಬಹುದು, ಇಲ್ಲ ಎಂದು ಹೇಳುತ್ತಿಲ್ಲ. ಸಂಬಂಧಪಟ್ಟ ಇಲಾಖೆಯವರು ಚರ್ಚೆ ಮಾಡಿಕೊಂಡು ಹೋಗಿದ್ದಾರೆ. ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನ ನೀಡುತ್ತೇವೆ ಎಂದು ಚರ್ಚೆ ಮಾಡಲಾಗಿದೆ. ಇಲ್ಲಿ ಡ್ಯಾಂ ನಿರ್ಮಾಣ ಮಾಡಲು ಎಷ್ಟು ಎಕರೆ ಜಮೀನು ಬೇಕು ಎಂದು ನಮಗೆ ರಿಕ್ವೆಸ್ಟ್ ಕೊಟ್ಟಿರುತ್ತಾರೆ. ಅದರಂತೆ ಸಂಬಂಧಪಟ್ಟ ಮಾಲೀಕರ ಜೊತೆ ನಾವು ಮಾತನಾಡಿ ಕಾನೂನು ರೀತಿಯಲ್ಲಿ ಅವರಿಗೆ ಪರಿಹಾರವನ್ನ ನೀಡಿ ನಾವು ಕೆಲಸವನ್ನ ಪ್ರಾರಂಭ ಮಾಡುತ್ತೇವೆ. ಇದೊಂದು 5-6 ಹೋಬಳಿ ಹಾಗೂ ತಾಲೂಕಿಗೆ ಮಹತ್ವವಾದ ಯೋಜನೆಯಾಗಿದೆ. ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಎಂದು ತಿಳಿಸಿದರು. ಗಂಟಲ ಮಲ್ಲಮ್ಮ ಕಣಿವೆ ಬಳಿ ಇರುವ ಜಮೀನಿನ ಮಾಲೀಕರ ಜೊತೆ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಭೂ ಮಾಲೀಕನ ಜೊತೆ ಚರ್ಚೆ ಮಾಡಿ ರೈತರನ್ನ ಮನವೊಲಿಸಿ ಒಪ್ಪಿಸಿದರು. ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆ ಸ್ಥಳದಲ್ಲೇ ಡ್ಯಾಂ ನಿರ್ಮಾಣದ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಹೇಳತಕ್ಕ ತಾಳ್ಮೆಯಿಂದ ಕೇಳಿ. 67 ಸರ್ಕಾರಿ ನಂಬರ್ ಏನಪ್ಪಾ ಕೇಳಿ, ಸರ್ಕಾರಿ ನಂಬರ್. 10,000 ಜನಕ್ಕೆ ಸಹಾಯ ಆಗ್ಬೇಕಾದ್ರೆ 20 ಜನಕ್ಕೆ ತೊಂದರೆ ಆಗ್ಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆಸ್ ಎ ಡೆಪ್ಟಿ ಕಮಿಷನರ್ ಇಲಾಖೆಯವರು ಈಗ ಪ್ರಸ್ತಾವನೆ ಕೊಡ್ತೀವಿ ಅಂತ ಹೇಳಿ ನೆನ್ನೆ ಬಂದು ಡಿಸ್ಕಸ್ ಮಾಡ್ಕೊಂಡು ಹೋಗಿದ್ದಾರೆ. ಕೆಲವು ರೈತರು ವಾಲಂಟಿಯರ್ ಆಗಿ ಇಲ್ಲ ಆಗ್ಲಿ ಅಂತ ಹೇಳಿ ಸಂಬಂಧಪಟ್ಟ ಇವ್ರಿಗೆ ಈಗಾಗಲೇ ಜಮೀನನ್ನ ಕೊಟ್ಟಿರೋ ನಿದರ್ಶನಗಳು ಇದಾವೆ. ಅವೆಲ್ಲ ಗಮನದಲ್ಲಿ ಇಟ್ಕೊಂಡು ಇಲಾಖೆಯವ್ರು ಏನು ನಮಗೆ ರಿಕ್ವಿಷನ್ ಕೊಡ್ತಾರೆ, ಎಷ್ಟು ಏರಿಯಾ ಬೇಕು ಅಂತ ಕೇಳ್ತಾರೆ. ಆ ಏರಿಯಾದಲ್ಲಿ ಯಾರ್ಯಾರು ಮಾಲೀಕರಿದ್ದಾರೆ ಅವ್ರಿಗೇನು ನ್ಯಾಯಯುತವಾದಂಥ ಪರಿಹಾರ ಕೊಡಬೇಕು. ಅವ್ರು ಕೊಟ್ಟ ಮೇಲೆ ಕಾನೂನು ರೀತಿ ನಮ್ಮ ಜವಾಬ್ದಾರಿ ಸ್ಟಾರ್ಟ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕರೆಸಿ ಏನು ನ್ಯಾಯಯುತವಾಗಿ ಮಾಡಬೇಕು ಅದನ್ನ ಮಾಡಿ ಕೆಲಸ ಮಾಡಿಸ್ತೀವಿ. ಕೆಲಸ 100ಕ್ಕೆ 100 ಮಾಡೇ ಮಾಡ್ತೀವಿ. ಈಗ ಗುದ್ಲಿ ಪೂಜೆ ಮಾಡಿರೋದು 67ರಲ್ಲಿ. ಒಂದು ಸರ್ಕಾರ ಆಗಿ ಜನಕ್ಕೆ ನಮ್ದು ಈ ಬದ್ಧತೆ ಇದೆ ಅಂತ ತೋರಿಸೋ ಅಂಥದ್ದು ಸ್ವಾಭಾವಿಕ. ಅದೇನು ತಪ್ಪು ಸರಿ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಈಗ ನಾಳೆ ಬುದ್ಧಿವಂತರಾಗಿ ಏನು ಪ್ರೈಸ್ ಬರುತ್ತೆ, ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಸ್ತೀನಿ. ನಾನೀಗ ಬುದ್ಧಿವಂತ ನೋಡಿ ಅಲ್ಲಿ 5 ಎಕರೆ ಒಳಗಡೆ ಇದೆ, ಇಲ್ಲೂ 5 ಎಕರೆ ಒಳಗಡೆ ಇದೆ. ಸಪ್ರೇಟ್ ಮಾಡಿ ಒಂದೊಂದು ತಿಂಗಳು ಇಲ್ಲ ಇವ್ರನ್ನ ಕೇಳಿ ಎತ್ತಿ